ಓಂ ಭೇದ ವ್ಯಪದೇಶಾಚಾನ್ಯ ಪೂರ್ಣಾನಂದ ಅಂತರಃ. ಇಂದ್ರಾದಿ ದೇವತೆಗಳಿಗೆ ಮಹತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಕೆಲವು ವಾಕ್ಯಗಳಿವೆ. ಹಾಗೆ ಪರಮಾತ್ಮನಾದಂತಹ ವಿಷ್ಣುವಿಗೆ ಮಹತ್ವವನ್ನು ಹೇಳುವಂಥ ಮತ್ತು ಕೆಲವು ವಾಕ್ಯಗಳಿವೆ. ಅವೆರಡಕ್ಕೂ ಕೂಡ ನ್ಯಾಯ ಒದಗಿಸೋಣ. ಒಂದರಿಂದ ಒಂದಕ್ಕೆ ಧಕ್ಕೆ ಒದಗಿ ಬರೋದು ಬೇಡ. ಆದ್ರಿಂದ ಇಂದ್ರ, ಚಂದ್ರಾದಿ ಇತ್ಯಾದಿ ಎಲ್ಲಾ ನಾಮಗಳು ಕೂಡ ಒಬ್ಬ ದೇವತೆಯನ್ನೇ ಹೇಳ್ತವೆ. ಇರುವವನೊಬ್ಬನೇ ದೇವತೆ. ಇಂದ್ರನು, ಶಿವನು, ಅಗ್ನಿಯು, ವಿಷ್ಣುವು, ಭಗವಂತನೇ ಒಬ್ಬನೇ ದೇವತೆ ಅಂತ ಹೇಳಿಬಿಡೋಣ ಅಂತ ಒಂದು ಪ್ರಶ್ನೆ ಮಾಡಿದ್ರು. ತಾದಾತ್ಮ್ಯಮೇವ ಇಂದ್ರಾದಿಭಿಃ ಅಸ್ತು. ಇಂದ್ರಾದಿ ದೇವತೆಗಳು ಭಗವಂತನಿಗಿಂತ ತಾರತಮ್ಯ ದೃಷ್ಟಿಯಿಂದ ಕಡಿಮೆ ಆಗಿದ್ದಾರೆ ಅಂತ ಯಾಕೆ ವ್ಯಾಖ್ಯಾನ ಮಾಡಬೇಕು? ಇರುವನೊಬ್ಬನೇ ದೇವತೆ ಅಂತ ವ್ಯಾಖ್ಯಾನ ಮಾಡಿಬಿಡ್ಬೋದಲ್ಲ. ಅವನೇ ಇಂದ್ರ, ಅವನೇ ಚಂದ್ರ, ರುದ್ರ ಇತ್ಯಾದಿ ವ್ಯಾಖ್ಯಾನ ಮಾಡಬಹುದಲ್ಲ ಅಂತ ಪ್ರಶ್ನೆ ಬಂದಾಗ, ಸರ್ವಗುಣತ್ವತಃ ಅವರೆಲ್ಲರೂ ಕೂಡ ಭಗವಂತನಿಗೆ ಅಪ್ರಧಾನರು. ಅವನು ಪ್ರಧಾನ, ಇವರೆಲ್ಲರೂ ಕೂಡ ಅಪ್ರಧಾನರು. ಆದ್ರಿಂದ ನಾವು ಈ ಥರ ವ್ಯಾಖ್ಯಾನ ಮಾಡಬಾರದು ಅಂತ ಅಲ್ಲಿ ತೋರಿಸಿದರು. ಅದ್ ಕಾರಣಗಳೇನು? ಇಂದ್ರಸ್ಯ ಆತ್ಮ ಎಂಬಲ್ಲಿ ಇಂದ್ರನ ಅಂತರ್ಗತನಾದವನು ಭಗವಂತ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಪ್ರತಿಪಾದನೆ ಮಾಡಿರೋದ್ರಿಂದ, ಇಂದ್ರಸ್ಯ ಆತ್ಮ ಅಂತ ಬಂದಿರೋದ್ರಿಂದ, ಇಂದ್ರನಿಗೂ ಅವನ ಅಂತರ್ಗತನಾದ ಭಗವಂತನಿಗೂ ಭೇದವನ್ನು ಹೇಳಿ ಅವನಿಗಿಂತ, ಆ ಇಂದ್ರನಿಗಿಂತ ಭಗವಂತ ಪ್ರಧಾನ ಅಂತ ತೋರಿಸುವ ಉದ್ದೇಶ ಇದೆ ಅಂತ ಹಿಂದೆ ಬಂತು. ಇಂದ್ರಸ್ಯ ಆತ್ಮ ವಾಯುವರಾತ್ಮ ಇತ್ಯಾದವು ಉಚ್ಯತೆ ಇತ್ಯರ್ಥ. ಇದೆಲ್ಲ ಭೇದವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಈ ಅಂತರಹ ಅಂತ ಏನು ಶಬ್ದ ಇದೆಯಲ್ಲ, ಅಂತರ ಎಂಬ ಶಬ್ದಕ್ಕೆ ಎರಡು ಅರ್ಥಗಳು. ಒಂದು, ಅಂತರಹ ವಿವಿಕ್ತ. ನಾವು ಈ 43ನೇ ಪ್ಯಾರಾಗ್ರಾಫಿನ 4ನೇ ವಾಕ್ಯದಲ್ಲಿ ಅದನ್ನು ನೋಡಿದ್ದೀವಿ. ಎಲ್ಲರಿಗೂ ಅವನು ಸ್ವಾಮಿ ಆದ್ರಿಂದ ಅವರಿಗಿಂತ ಈತ ಅಂತರ ಅಂದ್ರೆ ಭಿನ್ನ ಅಂತ ಅರ್ಥ. ಇನ್ನೊಂದು ಅಂತರಹ ತೈಹಿ ಅಭಿನ್ನ ಸನ್ ನ ತೈಹಿ ಅಭಿನ್ನ, ಅವರಿಗೂ ಅವನಿಗೂ ಅಭೇದ ಇಲ್ಲ. ಹಾಗಾದ್ರೆ ಅಲ್ಲಿ ಎರಡನೇ ಬಾರಿ ಅಂತರ ಅಂತ ಬಂದಾಗ ಅದಕ್ಕೇನರ್ಥ ಅಂದ್ರೆ, ಅಂತರ ಅಂತಂದ್ರೆ ಅಂತಸ್ಥ ಅಂತ ಅರ್ಥ. ಹೀಗೆ ಎರಡು ಅರ್ಥಗಳನ್ನ ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ. ಅಸ್ಮಿನ್ ಪಕ್ಷೆ, ಈ ಪಕ್ಷದಲ್ಲಿ ನಾವೀಗ ನೋಡ್ತಾ ಇರುವಂತಹ ಪಕ್ಷ ಏನಿದೆ ಅಂದ್ರೆ ಭಗವಂತನಿಗಿಂತ ಇಂದ್ರಾದಿಗಳು ಅಪ್ರಧಾನರು ಅಂತ ತೋರಿಸುವ ಈ ಪಕ್ಷದಲ್ಲಿ ಏವಕಾರ ಅಂತರಹ ಏವ ಇತ್ಯೇನ ಅನ್ವೇತೆ ಉಚ್ಯತೆ ವಿಷ್ಣುದೇವೈಕಃ ಅಂತ ಹಿಂದೆ ಬಂದಿದೆ. ಅಲ್ಲಿ ಅಣುಭಾಷ್ಯದಲ್ಲಿ ಇದೆಯಲ್ಲ, ವಿಷ್ಣು ಏವ ಉಚ್ಯತೆ ಅಂತ ನಾವು ಏವಕಾರಕ್ಕೆ ಬೇರೆ ಬೇರೆ ರೀತಿಯಾಗಿ ಸರ್ವೈಹಿ ಏವ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ, ವಿಷ್ಣುವೇ ವಾಚ್ಯನಾಗಿದ್ದಾನೆ. ಹೀಗೆ ನಾನಾ ಥರದ ಅರ್ಥಗಳನ್ನ ಏವಕಾರಕ್ಕೆ ತೋರಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದ ಅರ್ಥ ವಿಷ್ಣುರೇವ ಉಚ್ಯತೆ ಅಂತ. ಉಚ್ಯತೆ ವಿಷ್ಣುರೇವೈಕಃ ಸರ್ವೈಹಿ ಸರ್ವಗುಣತ್ವತಃ ಅಂತ ಆ ಅರ್ಥವನ್ನು ಹಿಂದೆ ತೋರಿಸಿದ್ದೇವೆ. ಈಗ ಈ ಪಕ್ಷದಲ್ಲಿ ಏವಕಾರ ಅನ್ನೋದನ್ನ ಅಂತರ ಅನ್ನೋದ್ರ ಜೊತೆಗೆ ಸೇರಿಸ್ಕೋಬೇಕು. ವಿಷ್ಣು ಎಂಬ ಶಬ್ದ ಜೊತೆಗಿರುವಂತಹ ಅಂತರ ಎಂಬ ಶಬ್ದವನ್ನ, ಅಂತರ ಎಂಬ ವಿಷ್ಣು ಎಂಬ ಶಬ್ದ ಜೊತೆಗಿರುವಂತಹ ಏವ ಎಂಬ ಶಬ್ದವನ್ನ, ಅಂತರ ಎಂಬ ಶಬ್ದವನ್ನಲ್ಲ, ಅದನ್ನ ಅಂತರ ಎಂಬ ಶಬ್ದದ ಜೊತೆಗೆ ಜೋಡಿಸ್ಕೋಬೇಕು. ಆವಾಗ ಅಂತರ ಏವ ಭಿನ್ನನಾಗಿಯೇ ಈ ಎಲ್ಲ ದೇವತೆಗಳಿಂದ ಅವನು ಅಭಿನ್ನನಾಗಿ ಸರ್ವಶಬ್ದ ವಾಚ್ಯನಾಗಿರುವುದಲ್ಲ, ಎಲ್ಲಾ ದೇವತೆಗಳಿಂದಲೂ ಅವನು ಭಿನ್ನನಾಗಿಯೇ ಇದ್ದು ಈ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ ಆಗ್ತದೆ. ಏವಕಾರ ಅಂತರೇವ ಇತ್ಯನ್ವೇತಿ. ಅಂತರಂ ಅವಕಾಶ ಅವಧಿ ಪರಿಧಾನ ಅಂತರ್ಧಿ ಭೇದ ಸಾದೃಶ್ಯೆ ಇತಿ ಅಮರೋಕ್ತ್ಯ. ಈ ಅಂತರ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ಇಲ್ಲೊಂದು ಕಡೆ ಅಮರಕೋಶದ ಆಧಾರದಲ್ಲಿ ತೋರಿಸ್ತಾ ಇದ್ದಾರೆ. ಅಂತರ ಎಂಬ ಶಬ್ದಕ್ಕೆ ಅದು ನಪುಂಸಕಲಿಂಗ ಆದಾಗ, ಅದು ನೋಡಿ ಅಂತರಂ ಅಂತಿದೆಯಲ್ಲ, ಅದು ನಪುಂಸಕಲಿಂಗ ಅನ್ನೋದನ್ನ ತೋರಿಸ್ತಿದ್ದಾರೆ. ಈ ಅಮರಕೋಶದಲ್ಲಿ ಆ ಲಿಂಗ ಯಾವುದು ಅಂತ ಅನ್ನೋದನ್ನ ಅವ್ರು ಬಾಯಿ ಬಿಟ್ಟು ಹೇಳೋದಿಲ್ಲ. ಅಂತರಹ ಅಂತ ಪ್ರಯೋಗ ಮಾಡಿದ್ರೆ ಅದು ಪುಲ್ಲಿಂಗ ಅಂತ ಅರ್ಥ, ಅಂತರಂ ಅಂತ ಪ್ರಯೋಗ ಮಾಡಿದ್ರೆ ಅದು ನಪುಂಸಕಲಿಂಗ ಅಂತ ಅರ್ಥ. ಈಗ ಗದಹ ಕೃಷ್ಣಾನುಜಯ ರೋಗೆ ಗದಾ ಪ್ರಹರಣಾಂತರೆ ಅಂತ ಒಂದು ಉದಾಹರಣೆ. ಇದು ಕೂಡ ಅಮರಕೋಶದ್ದೇ ಅಂತ ಅನ್ಕೋತೀನಿ ನಾನು. ಗದಹ ಇದು ಪುಲ್ಲಿಂಗ ನೋಡಿ, ಅದಕ್ಕೇನರ್ಥ? ಕೃಷ್ಣನ ತಮ್ಮನಾದಂಥ ಒಬ್ಬ ಗದ ಅಂತ ಅರ್ಥ. ಮತ್ತೆ ರೋಗ ಅಂತನೂ ಅರ್ಥ ಅದಕ್ಕೆ. ಗದ ಎಂಬ ಶಬ್ದವನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದಾಗ
ಒಂದು ರೋಗ ಅಂತ ಅರ್ಥ, ಇನ್ನೊಂದು ಕೃಷ್ಣನ ತಮ್ಮ ಅಂತ ಅರ್ಥ ಆಗ್ತದೆ. ಗದಾ ಅಂತ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದಾಗ ಪ್ರಹರಣಾಂತರೆ, ಒಂದು ರೀತಿಯಾದ ಆಯುಧ. ಪ್ರಹರಣಾಂತರ ಅಂದ್ರೆ ಒಂದು ಪ್ರಭೇದದ ಆಯುಧ ಅಂತ ಅರ್ಥ ಆಗ್ತದೆ. ಆದ್ರಿಂದ ಗದಹ ಕೃಷ್ಣಾನುಜಯ ರೋಗೆ ಗದಾ ಪ್ರಹರಣಾಂತರೆ ಎಂಬಲ್ಲಿ ಗದಹ ಎಂಬುದಾಗಿ ಪ್ರಥಮ ಪುಲ್ಲಿಂಗವನ್ನು ಪ್ರಯೋಗ ಮಾಡಿ, ಪುಲ್ಲಿಂಗದಲ್ಲಿ ಗದ ಎಂಬ ಶಬ್ದ ಪ್ರಯುಕ್ತವಾದಾಗ ಅದಕ್ಕೆ ಕೃಷ್ಣನ ತಮ್ಮ ಅಂತನೂ ರೋಗ ಅಂತನೂ ಅರ್ಥ ಆಗ್ತದೆ. ಗದಾ ಎಂಬುದಾಗಿ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದಾಗ ಅದಕ್ಕೆ ಗದಾ ಎಂಬ ಒಂದು ಆಯುಧ, ಒಂದು ಟೈಪ್ ಆಯುಧ ಅಂತ ಅರ್ಥ ಆಗ್ತದೆ ಅಂತ ಸೂಚನೆ ಮಾಡ್ತಿರ್ತಾರೆ. ಇದು ಕೋಶಕಾರರ ಶೈಲಿ. ಹಾಗೆ ಇಲ್ಲಿ ಅಂತರಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡಿ. ಅಂತರಂ ಅಂದ್ರೆ ಅಂತರ ಎಂಬ ನಪುಂಸಕಲಿಂಗದ ಶಬ್ದವು ಅವಕಾಶ ಅಂದ್ರೆ ಸ್ಪೇಸ್ ಅಂತ ಅರ್ಥ, ಅವಧಿ ಅಂತಂದ್ರೆ ಅಲ್ಲಿಯವರೆಗೆ ಆ ಬೌಂಡ್ರಿ ಅಂತ ಅರ್ಥ, ಪರಿಧಾನ ಅಂತಂದ್ರೆ ನಮ್ಗೀಗ ಎಲ್ಲವೂ ಬೇಕಾಗಿಲ್ಲ, ಅಮರಕೋಶ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ, ಅದು ಇಲ್ಲಿ ಬೇಕಾಗಿಲ್ಲ, ಅದರಿಂದ ತೋಚಿದ ಅರ್ಥ ಹೇಳ್ತೇನೆ. ಪರಿಧಾನ ಅಂತಂದ್ರೆ ಈ ಹೊದ್ಕೊಳ್ಳೋದು ಅಂತ ಅರ್ಥ. ಉತ್ತರೀಯ ಆಂತರೀಯ ಹೀಗೆಲ್ಲ ಹೇಳ್ತಿರ್ತಾರಲ್ಲ, ಅದರಿಂದ ಹೊದ್ಕೊಳ್ಳೋದು ಉಟ್ಕೊಳ್ಳೋದಕ್ಕೂ ಕೂಡ ಅಂತರ ಎಂಬ ಶಬ್ದ, ಹೊದ್ಕೊಳ್ಳೋದಕ್ಕಿರೋದಕ್ಕಿಂತ ಉಟ್ಕೊಳ್ಳೋದಕ್ಕೆ ಅಂತರದ ಶಬ್ದ ಹೇಳ್ತಾರೆ ಪ್ರಾಯ. ಪರಿಧಾನ ಮತ್ತೆ ಅಂತರ್ಧಿ ಅನ್ನೋದಕ್ಕೊಂದೇನು ಬೇರೆ ಅರ್ಥ ಇದೆ, ಅದು ಬೇಡ, ಅದು ಇಲ್ಲ ಆ ಕಡೆ. ಮತ್ತೆ ಭೇದ ಅಂತ ಒಂದು ಅರ್ಥ ಇದೆ, ಸಾದೃಶ್ಯ ಅಂತ ಒಂದು ಅರ್ಥ ಇದೆ. ಇದು ಅಮರೋಕ್ತ್ಯ. ಹೀಗೆ ಅಮರಕೋಶ ಹೇಳಿರೋದ್ರಿಂದ ಭೇದ ಅಂತನೂ ಅಲ್ಲಿದೆ, ನಮ್ಗೆ ಅದು ಮುಖ್ಯ. ಈಗ ಉಳಿದ ಅರ್ಥಗಳು ನಮ್ಗೇನು ಮುಖ್ಯ ಅಲ್ಲ, ಅದನ್ನು ಬಿಟ್ಟು ಬಿಡೋಣ. ಅಂತರಂ ಎಂಬ ಶಬ್ದ ನಪುಂಸಕಲಿಂಗ ಆದಾಗ ಅದು ಭೇದ ಎಂಬ ಅರ್ಥವನ್ನು ಹೇಳ್ತದೆ. ಭೇದವಾಚಿನಃ ಕ್ಲೀಬತ್ವೇಪಿ, ಭೇದವಾಚಿಯಾದ ಭೇದವನ್ನು ಹೇಳುವಾಗ ಅಂತರ ಎಂಬ ಶಬ್ದವು ನಪುಂಸಕಲಿಂಗ ಆದರೂ ಕೂಡ, ಅಂದ್ರೆ ಮುಂದೆ ಏನು ಆದರೂ ಕೂಡ ಅದನ್ನ ಮತ್ತೆ ನಾವು ಪುಲ್ಲಿಂಗಕ್ಕೆ ಆದರೂ ಒಗ್ಗಿಸ್ಕೋಬೇಕು ಅಂತ ಮುಂದೆ ಬರ್ತದೆ. ನಾವು ಈಗೇನು ಮಾಡೋಣ, ಕ್ಲೀಬತ್ವಾತ್ ಭೇದ, ಅಂತರ ಎಂಬ ಶಬ್ದವು ಭೇದವನ್ನು ಹೇಳಿದಾಗ ನಪುಂಸಕಲಿಂಗವಾಗುತ್ತದೆ ಅಂತ ಅದನ್ನು ಕಟ್ ಮಾಡ್ಕೊಳ್ಳೋಣ. ಅಂದ್ರೆ ನಮಗದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಮುಂದೆ. ಹಾಗಾದ್ರೆ ನಪುಂಸಕಲಿಂಗ ಆಯಿತು. ಆದ್ರೆ ಇಲ್ಲಿ ಪೂರ್ಣಾನಂದ ಅಂತರಹ, ಮತ್ತೆ ಯಃ ಪೃಥಿವ್ಯಾಂ ಅಂತರಹ ಪೃಥಿವೀಂ ಯಮಯತಿ ಇತ್ಯಾದಿ ಕಡೆ ಅಂತರಹ ಅಂತ ಬಂದಿದೆಯಲ್ಲ, ಅದಕ್ಕೇನು ಆ ಅಂತರ ಎಂಬ ಶಬ್ದವನ್ನ ನಾವು ಪುಲ್ಲಿಂಗವಾಗಿ ಮಾಡುವುದು ಹೇಗೆ? ಭೇದವುಳ್ಳವನು ಅಂತ ಅರ್ಥ ಆಗಬೇಕಾಗಿದೆ. ಭೇದವುಳ್ಳವನು ಅಂತ ಅರ್ಥ ಹೇಳುವಾಗ ನಮಗೆ ಅದು ಪುಲ್ಲಿಂಗ ಆಗೋದು ಹೇಗೆ ಅಂದ್ರೆ ಅದಕ್ಕೆ ಮುಂದಿನ ವ್ಯವಸ್ಥೆಯನ್ನು ಹೇಳ್ತಾರೆ. ಅಲ್ಲಿ ನಾವೀಗ ಇದನ್ನು ಹೇಳ್ತೇವಲ್ಲ, ಅಂತರ ಎಂಬ ಶಬ್ದ ಅದು ನಪುಂಸಕಲಿಂಗ ಆದಾಗ ಭೇದವನ್ನು ಹೇಳ್ತದಂತ. ಇವೆರಡಕ್ಕೂ ದೊಡ್ಡ ಅಂತರ ಇದೆ ಅಂತ ನಾವು ಹೇಳ್ತಿರ್ತೇವೆ. ಅಂತರ ಅಂತಂದ್ರೆ ಅಲ್ಲಿ ಕೆಲವು ಕಡೆ ಭೇದ ಅಂತ ಅರ್ಥ, ಅಜಗಜಾಂತರ ಅಂತ ಹೇಳ್ತಿರ್ತಾರೆ. ಅಜ ಅಂದ್ರೆ ಆಡು, ಗಜ ಅಂದ್ರೆ ಆನೆ, ಅವೆರಡಕ್ಕೂ ದೊಡ್ಡ ಭೇದ ಇದೆ. ಆಮೇಲೆ ಈಗ ಅನಂತರಂ ಅಂತೆಲ್ಲ ಹೇಳ್ತೇವಲ್ಲ, ಅನಂತರಂ ಅಂತಂದ್ರೆ ಅಂತರ ಅಂದ್ರೆ ಅಲ್ಲಿ ಸ್ಪೇಸ್ ಅಂತ ಅರ್ಥ. ಈ ಒಂದು ಕೆಲಸ ಆದ ಬಳಿಕ ಆ ಒಂದು ಕೆಲಸ ಮಾಡಲಿಕ್ಕೆ ನಡುವೆ ಅಂತರ ಇರಬೇಕು, 2 ತಾಸುಗಳ ಅಂತರ ಇರಬೇಕು, 2 ಗಂಟೆಗಳ ಅಂತರ ಇರಬೇಕು ಅಂತ ಹೇಳ್ತಿರ್ತಾರೆ. ಅಲ್ಲೆಲ್ಲ ಅವಕಾಶ ಅಂತ ಅರ್ಥ. ಅನಂತರ ಅಂತಂದ್ರೆ ಅವಕಾಶ ಇಲ್ಲದೇ ಇರುವುದು ಅಂತ ಅರ್ಥ. ಸುಮ್ಮನೆ ಸಾಂದರ್ಭಿಕವಾಗಿ ಹೇಳಿದೆ. ಅನಂತರ ಅನ್ನೋ ಶಬ್ದ ನಮ್ಗೆ ಇಲ್ಲೇನು ಬೇಕಾದಿಲ್ಲ. ನೈವಿದ್ಯತೆ ಅಂತರಂ ಯತ್ರ, ಎಲ್ಲಿ ಸ್ಥಳ ನಡುವೆ ಗ್ಯಾಪ್ ಇಲ್ಲವೋ, ಕಾಲದ ದೇಶದ ಗ್ಯಾಪ್ ಇಲ್ಲವೋ ಅದನ್ನು ಅನಂತರ ಅಂತ ಹೇಳುವುದು ಅಲ್ಲಿ ಕಂಡು ಬಂದಿರ್ತದೆ. ಅಂತೂ ಅಂತರ ಅನ್ನೋ ಶಬ್ದಕ್ಕೆ ಭೇದ ಅಂತ ಅರ್ಥ, ಅವಕಾಶ ಎಂಬ ಅರ್ಥ ಅಂತ ಇರುವುದನ್ನ ಸುಮ್ಮನೆ ನೆನಪು ಮಾಡ್ಕೊಂಡು ಇನ್ನೊಂದು ವಾರ ಹೇಳಿದೆ ಅಷ್ಟೇ. ಇರ್ಲಿ, ನಮ್ಗೆ ಸ್ಪೇಸ್ ಇತ್ಯಾದಿ ಅರ್ಥ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ನಮಗೆ ಭೇದ ಅಂತ ಅರ್ಥ, ಅಜಗಜಾಂತರ ಎಂಬಲ್ಲಿ ಇತ್ಯಾದಿ ಕಡೆಗೆ ನಮಗೆ ಕಂಡಿದೆ. ಆ ಅಂತರ ಎಂಬ ಶಬ್ದ ನಪುಂಸಕಲಿಂಗವಾಗಿ ಭೇದವನ್ನು ಹೇಳ್ತದೆ. ಆದ್ರೆ ಪರಮಾತ್ಮನನ್ನು ಹೇಳುವಾಗ ಪುಲ್ಲಿಂಗ ಆಗುವುದು ಹೇಗೆ ಅಂದ್ರೆ, ನಮಗೀಗ ಕೆಲವು ಅಂತ ಪ್ರಸಂಗಗಳಲ್ಲಿ ಧನವಾನ್, ಧನಮ್ಮ ಸ್ಥಿತಿ ಧನವಾನ್ ಅಂತ ಹೇಳ್ತಿರ್ತೇವೆ. ಅಲ್ಲಿ ಒತು ಪ್ರತ್ಯಯ, ಶಕ್ತಿ ಅಸ್ಯ ಸ್ಥಿತಿ ಶಕ್ತಿಮಾನ್ ಅಂತ ಹೇಳ್ತಿರ್ತೇವೆ. ಅಲ್ಲಿ ಮತು ಪ್ರತ್ಯಯ, ಧನಮ್ಮ ಅಸ್ಯ ಸ್ಥಿತಿ ಧನಿ ಅಂತ ಹೇಳ್ತೀವಿ. ಅಲ್ಲಿ ನಿನಿ ಪ್ರತ್ಯಯ, ಅದರಿಂದ ಧನಿ ಧನಿನೋ ಧನಿನ ಅಂತ ನಕಾರಾಂತವಾದ ಶಬ್ದ ಆಗ್ತದೆ. ಧನವಾನ್ ಧನವಂತವು ಧನವಂತಹ ಎಂಬುದಾಗಿ ಅದು ತಕಾರಾಂತವಾದ ಶಬ್ದ ಆಗ್ತದೆ. ಶಕ್ತಿಮಾನ್ ಅನ್ನುವುದನ್ನು ತಕಾರಾಂತವಾದ ಶಬ್ದವೇ. ಆದ್ರಿಂದ ಈ ಅಕಾರಾಂತ, ಈ ಬೇರೆ ಬೇರೆ ನಪುಂಸಕಲಿಂಗ ಮತ್ತೆ ಬೇರೆ ಬೇರೆ ಇಕಾರಾಂತ, ಉಕಾರಾಂತ, ಹನುಮಾನ್ ಇತ್ಯಾದಿ ಇವನ್ನೆಲ್ಲ ಮೂಲತಃ ಅವು ಆಯಾ ಗುಣಗಳನ್ನು ಹೇಳ್ತವೆ. ಆದರೆ ಆ ಗುಣವುಳ್ಳ ವ್ಯಕ್ತಿಯನ್ನು ಹೇಳುವ ಪ್ರಸಂಗ ಬಂದಾಗ ಮತು ಪ್ರತ್ಯಯ, ಒತು ಪ್ರತ್ಯಯ ಮತ್ತು ನಿನಿ ಪ್ರತ್ಯಯ ಇತ್ಯಾದಿಗಳನ್ನು ಹೇಳ್ತೀವಲ್ಲ. ಹಾಗೆ ಇಲ್ಲಿ ಅಂತರಂ ಅಂದ್ರೆ ಭೇದ, ಅಂತರಂ ಅಸ್ಯ ಸ್ಥಿತಿ ಅಂತರವಾನ್ ಅಥವಾ ಅಂತರಿ ಅಂತ ಹೀಗೆ ಹೇಳಬೇಕಾಗ್ತದೆ.
ಆದ್ರೆ ಅಲ್ಲಿ ಅದನ್ನೇನು ಉಪನಿಷತ್ ಪ್ರಯೋಗ ಮಾಡಿಲ್ಲ, ಆಚಾರ್ಯರು ಕೂಡ ಪ್ರಯೋಗ ಮಾಡಿಲ್ಲ. ಬರೇ ಅಂತರಹ ಎಂಬುದಾಗಿ ಪುಲ್ಲಿಂಗ ಪ್ರಯೋಗ ಮಾಡುವ ಮೂಲಕನೇ ಆ ಅಂತರ ಉಳ್ಳವನು ಅಂತ ತೋರಿಸ್ತಿದ್ದಾರೆ. ಹಾಗಾಗಿ ಆ ಪ್ರತ್ಯಯ ನಿನಿ ಒತುಪ್ಪು ಮತುಪ್ಪು ಇತ್ಯಾದಿ ಪ್ರತ್ಯಯಗಳು ಇಲ್ಲದೇನೋ ಇದು ಹೇಗೆ ಪ್ರಾಪ್ತವಾಯಿತು ಅಂದ್ರೆ, ಈ ಅರ್ಥ ಹೇಗೆ ನಮಗೆ ಸಿಕ್ತು ಅಂದ್ರೆ, ಅದನ್ನ ಅರ್ಷ ಆದಿ ಅಚಿ ಪ್ರತ್ಯಯಾಂತತ್ವೇನ ಅಂತ ರಾಘವೇಂದ್ರ ಸ್ವಾಮಿ ಸೂಚನೆ ಮಾಡಿದ್ದಾರೆ. ಈಗ ಉಳ್ಳವನು ಎಂಬ ಅರ್ಥದಲ್ಲಿ ವತು ಪ್ರತ್ಯಯ ಮತು ಪ್ರತ್ಯಯ ಮಾತ್ರ ಇರೋದಲ್ಲ, ವತು ಪ್ರತ್ಯಯ ಮತು ಪ್ರತ್ಯಯ ನಿನಿ ಪ್ರತ್ಯಯ ಇವು ಮೂರು ಮಾತ್ರ ಇರೋದಲ್ಲ. ಉಳ್ಳವನು ಎಂಬ ಅರ್ಥವನ್ನು ಹೇಳಲಿಕ್ಕೆ ಅ ಎಂಬ ಪ್ರತ್ಯಯನೂ ಇದೆ, ಕೇವಲ ಅ. ಅದು ಮೂಲತಃ ಅಚ್ ಪ್ರತ್ಯಯ. ಅಚ್ ಪ್ರತ್ಯಯದಲ್ಲಿ ಚ ಹೋಗ್ತದೆ, ಅ ಮಾತ್ರ ಉಳಿತದೆ. ಹಾಗಾಗಿ ಮೂಲ ಗುಣವಾಚಕವಾದ ಶಬ್ದ ಹೇಗಿತ್ತಲ್ಲ ಅದೇ ತರ ಆಗ್ತದೆ ಶಬ್ದ ಮತ್ತೂ ಕೂಡ. ಆದರೆ ಅದು ನಪುಂಸಕಲಿಂಗ ಇತ್ಯಾದಿ ಇದ್ದಾಗ ಇದು ಪುಲ್ಲಿಂಗ ಆಗ್ತದೆ ನಮಗೆ ಬೇಕಾದಂತೆ. ವಿಶೇಷಣ ಅದು ನಪುಂಸಕಲಿಂಗವೇ ಇರಲಿ ಹೇಗೇ ಇರಲಿ, ಆದರೆ ಆ ಹೇಳಲ್ಪಡುವಂತ ವಸ್ತು ಅದು ಪುಲ್ಲಿಂಗದಲ್ಲಿದ್ರೆ ಇದು ಕೂಡ ಪುಲ್ಲಿಂಗ ಆಗ್ತದೆ. ಉದಾಹರಣೆಗೆ ಈಗ ಪಾಪಂ ಅಸ್ಯ ಅಸ್ತಿ ಇತಿ ಪಾಪಃ, ಪಾಪಂ ಅನ್ನೋದು ನಪುಂಸಕಲಿಂಗ ಶಬ್ದ. ಆದ್ರೆ ಪಾಪವು ಇವನಿಗೆ ಇದೆ, ಈ ವ್ಯಕ್ತಿಗೆ ಅಂತ ಹೇಳಿದಾಗ ಆ ವ್ಯಕ್ತಿ ಪುಲ್ಲಿಂಗ ಆದ್ರಿಂದ ವಿಶೇಷಕ್ಕೆ ಅನುಸಾರವಾಗಿ ವಿಶೇಷಣವಾಚಕವಾದಂತಹ ಶಬ್ದವೂ ಕೂಡ ಬದಲಾವಣೆ ಕಾಣುವುದರಿಂದ ಆ ಪಾಪಿಷ್ಠನಾದ ಪುರುಷನನ್ನು ಹೇಳಲಿಕ್ಕೆ ಪಾಪಃ ಅಂತ ಹೇಳ್ತಾರೆ. ಹಾಗೆ ಪಾಪಿಷ್ಠಳಾದಂಥ ಸ್ತ್ರೀಯನ್ನು ಹೇಳಲಿಕ್ಕೆ ಪಾಪ ಅಂತ ಹೀಗೆ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಪಾಪಂ ಅಸ್ಯಾಹ ಅಸ್ತಿತಿ ಪಾಪ ಅಂತ. ಇಲ್ಲಿ ಎಲ್ಲಾ ಕಡೆ ಶಬ್ದದಲ್ಲಿ ಅಚೆ ಎಂಬ ಪ್ರತ್ಯಯ ಬಂದು ಅದರಲ್ಲಿ ಚ ಹೋಗಿ ಅ ಮಾತ್ರ ಉಳಿದು ಪಾಪಃ ಪಾಪ ಅಂತ ಆಗಿದೆ. ಹೊರತು ಅಲ್ಲಿ ಯಾವುದೋ ನಿನಿ ಪ್ರತ್ಯಯ ವತು ಪ್ರತ್ಯಯ ಇತ್ಯಾದಿ ಯಾವುದು ಬಂದಿಲ್ಲ. ಹಾಗೆ ಶಬ್ದದಲ್ಲಿ ದೊಡ್ಡ ಬದಲಾವಣೆ ಏನೂ ಆಗದೆ ಕೇವಲ ಲಿಂಗ ಬದಲಾವಣೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ, ಈ ಅಚ್ ಪ್ರತ್ಯಯ ಬಂದಿದ್ದರಿಂದ. ಅದಕ್ಕೆ ಅರ್ಷಾದ್ಯಚ ಅಂತ ಸೂತ್ರನೇ ಇದೆ ಪಾಣಿನಿ ವ್ಯಾಕರಣದಲ್ಲಿ. ಹೀಗೆ ಅರ್ಷಾದ್ಯಚ ಪ್ರತ್ಯಯವನ್ನು ಮಾಡಿಕೊಂಡ್ರೆ ಅಂತರಂ ಅಸ್ಯ ಸ್ಥಿತಿ ಅಂತರಹ ಅಂತ ಅರ್ಥ ಆಗ್ತದೆ. ಭೇದವು ಅಂತರಂ ಭೇದವು ಅಸ್ಯ ಈ ಪರಮಾತ್ಮನಿಗೆ ಅಸ್ತಿ ಇದೆ, ಆದ್ರಿಂದ ಇವನು ಅಂತರಹ ಅಂತರ ಉಳ್ಳವನಾಗಿದ್ದಾನೆ. ಮತ್ತೆ ಪಾಪಮಸ್ಯ ಸ್ಥಿತಿ ಪಾಪಃ ಅದು ಪಾಪ ಉಳ್ಳವನು ಅಂತ ಆದಂತೆ. ಹಾಗೇನೆ ನಜಾತು ಕಾಮಃ ಕಾಮಾನಾಂ ಉಪಭೋಗಿನ ಶಾಮ್ಯತಿ ಅಂತ ಮಹಾಭಾರತದ ಪ್ರಯೋಗ ಇದೆ. ಅಲ್ಲಿ ಕಾಮ ಮೊದಲನೇ ಕಾಮಃ ಅಂತಂದ್ರೆ ಇಚ್ಛೆ, ಪ್ಯಾಷನ್ ಅಂತ ಅರ್ಥ. ಕಾಮಾನಾಂ ಅಂತ ಎರಡನೇದೇನಿದೆಯಲ್ಲ ಅದಕ್ಕೆ ಕಾಮ ಉಳ್ಳವನು ಅಂತ ಅರ್ಥ. ಅದಕ್ಕೆ ಅಚ್ ಪ್ರತ್ಯಯ ಬಂದು ನಿಷ್ಪನ್ನ ಆಗಿರುವಂತ ರೂಪ ಅದು. ಕಾಮುಕ ಪುರುಷರ ಕಾಮ ಎಂಬುದು ಯಾವತ್ತು ಉಪಭೋಗ ಮಾಡ್ತಾ ಮಾಡ್ತಾ ಹೋದಂತೆಯೂ ಹೆಚ್ಚಾಗ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಆ ಮಾತಿಗೆ ಅರ್ಥ. ಅಲ್ಲೇ ಎರಡು ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೊದಲನೇದು ಕಾಮಃ ಅಂದ್ರೆ ಕೇವಲ ಡಿಸೈರ್, ಮುಂದೆ ಎರಡನೇ ಕಡೆ ಕಾಮಃ ಶಬ್ದ ಪ್ರಯೋಗ ಬಂದಾಗ ಆ ಡಿಸೈರ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಅರ್ಥ ಆಗ್ತದೆ. ಹೀಗೆ ಅರ್ಷಾದ್ಯಚ ಪ್ರತ್ಯಯದಿಂದ ಪಾಪಃ ಕಾಮಃ ಇತ್ಯಾದಿ ಶಬ್ದಗಳಲ್ಲಿ ಅದನ್ನ ನಾವು ತಿಳಿದುಕೊಂಡಂತೆ ವಸ್ತುತಃ ಪಾಪ ಎಂಬ ಶಬ್ದ ಮೂಲತಃ ನಪುಂಸಕಲಿಂಗ. ಪಾಪ ಉಳ್ಳ ವ್ಯಕ್ತಿಯನ್ನು ಹೇಳುವಾಗ ಪುಲ್ಲಿಂಗ ಆಗ್ತದೆ. ಕಾಮ ಎಂಬ ಶಬ್ದ ಮೂಲತಃ ಪುಲ್ಲಿಂಗನೇ, ಅದು ಆಮೇಲೂ ಪುಲ್ಲಿಂಗನೇ ಆಗಿದೆ. ಅದರಿಂದ ವ್ಯತ್ಯಾಸ ಏನಿಲ್ಲ. ಅದರಂತೆ ಇಲ್ಲೂ ಕೂಡ ಅಂತರಹ ಅಂದ್ರೆ ಅಂತರ ಉಳ್ಳವನು ಅಂತ ಅರ್ಥ ಮಾಡಬೇಕು. ಅರ್ಷಾದ್ಯಚ್ ಪ್ರತ್ಯಯಾಂತತ್ವೇನ ಯಹ ಆತ್ಮನಃ ಅಂತರಹ ಯಹ ವಿಜ್ಞಾನಾದಂತರಹ ಇತ್ಯಾದಾವಿವ ಅತ್ರ ಪುಲ್ಲಿಂಗ ಆಂತರ ಶಬ್ದ. ಇಲ್ಲಿ ಆಂತರ ಶಬ್ದವು ಅಂತರ ಶಬ್ದ ಅಂತ ಪುಲ್ಲಿಂಗವಾಗಿದೆ. ಅದು ವಿವಿಕ್ತವಾಚಿ ಅಪಿ, ವಿವಿಕ್ತ ಅಂದ್ರೆ ಭೇದ ಉಳ್ಳವನು, ಭಿನ್ನ, ಅವನನ್ನು ಕೂಡ ಹೇಳ್ತದೆ ಅಂತ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ದೃಷ್ಟಾಂತಗಳೇನು? ವೇದದಲ್ಲೇ ಇದೆ. ಯಹ ಆತ್ಮನಃ ಅಂತರಹ, ಯಹ ವಿಜ್ಞಾನಾದಂತರಹ, ಇವೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ದೃಷ್ಟಾಂತಗಳು. ಮೊನ್ನೆ ನಾನು ಹೇಳಿದ್ದೆ ಅದನ್ನು. ಅವನು ಆ ವಿಜ್ಞಾನಕ್ಕಿಂತ ಭಿನ್ನನಾಗಿದ್ದಾನೆ, ಪೃಥ್ವಿಗಿಂತ ಭಿನ್ನನಾಗಿದ್ದಾನೆ. ಇಲ್ಲೆಲ್ಲ ಅಂತರಹ ಎಂಬ ಶಬ್ದ ಭೇದ ಉಳ್ಳವನು ಎಂಬ ಅರ್ಥವನ್ನ ತೋರಿಸ್ತದೆ. ಅಂತರಂ ಅಸ್ಯ ಸ್ಥಿತಿ ಅಂತರಹ ಅಂತ. ಹೀಗೆ ಉಪನಿಷತ್ತೇ ಮೂಲತಃ ನಪುಂಸಕಲಿಂಗವಾದ ಭೇದವನ್ನು ಹೇಳುವ ಅಂತರ ಎಂಬ ಶಬ್ದವನ್ನ ಭೇದ ಉಳ್ಳವನು ಎಂಬ ಅರ್ಥದಲ್ಲಿ ಪುಲ್ಲಿಂಗವಾಗಿ ಪ್ರಯೋಗ ಮಾಡಿ ಭೇದ ಉಳ್ಳವನು ಭಿನ್ನ ಎಂಬ ಅರ್ಥಗಳನ್ನ ಹೊಮ್ಮಿಸಿ ತೋರಿಸಿದೆ.